Okay. So the topic for today's session is okay na ivattina topic enu andre I'm going to take a very simple topic and I'm going to make sure ನೀವು ಇವತ್ತೇ ಕಲಿತೀರಾ. Okay, ಅದು ನಿಮಗೆ ಮತ್ತೆ ಬರ್ಡನ್ ಆಗೋದು ಬೇಡ. So I'll try to make it as far as easy. Okay na, ನನಗೆ ಎಷ್ಟು ಟ್ರೈ ಆಗುತ್ತೋ ಅಷ್ಟು ನಾನು ಅದನ್ನ ಈಸಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. If somewhere you do not understand, stop me and ask me. Is it clear? ಎಲ್ಲಾದ್ರೂ ನಿಲ್ಲಿಸ್ಬಿಡಿ, ಏನು ಅರ್ಥ ಆಗ್ಲಿಲ್ಲ ಅಂತ ಕೇಳಿ, ಮ್ಯಾಮ್ ಇದು ಅರ್ಥ ಆಗ್ತಿಲ್ಲ ಅಂತ. Please do not hesitate. I'll be explaining. Okay na. So today's topic is that is packing fraction and packing efficiency. Packing fraction and packing efficiency. So this is our today's topic. Now before moving into this today's topic, one more thing, idakke nimage total agi 3 marks sigutte. Okay na, ee packing efficiency related this is the compulsory question. Prati ondu exam allu keltare, idakke 3 marks irutte. Now before that ಏನಿದು ಇದ್ರೊಳಗೆ ಏನೇನ್ derivation ಇರುತ್ತೆ ಅದನ್ನ ಕಲಿಯೋಕ್ಕಿಂತ ಮುಂಚೆ, now what do you mean by packing efficiency? I hope you remember, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸಾಲಿಡ್ ಮತ್ತೆ ಲಿಕ್ವಿಡ್ ಮತ್ತೆ ಏನ್ ಗ್ಯಾಸ್ ಇದೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ ನಾವು, ಕ್ಲೋಸ್ಲಿ ಪ್ಯಾಕ್ಡ್, ಟೈಟ್ಲಿ ಪ್ಯಾಕ್ಡ್, right, or not so closely packed, very loosely packed, ee tara ella use ಮಾಡ್ತೀವಿ. ಕರೆಕ್ಟಾ? ನೆನಪಿದಾ we using all those terms? Yeah, very good. So that means a term use ಇದೆ ಅಂದ್ರೆ ನಾನು ಇದನ್ನ ಯಾಕೆ ಇಲ್ಲಿ ರೆಫರ್ ಮಾಡ್ತಿದ್ದೀನಿ ಅಂದ್ರೆ, ಸಪೋಸ್ ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನ್ ಹೇಳ್ಬೇಕು ಅಂದ್ರೆ, ನಾನು ನಿಮಗೆ ಡೈಲಿ ಲೈಫ್ ಇಂದ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಯೂಶಲಿ ನಾವೀಗ ಆಸ್ ಇನ್ ಕಾಲೇಜ್ ಸ್ಟೂಡೆಂಟ್ಸ್ ನಾವೆಲ್ಲಾದ್ರೂ ಈಗ ಬಸ್ ಸ್ಟ್ಯಾಂಡ್ ಇಂದ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಯೂಶಲಿ ನೀವು ಅಬ್ಸರ್ವ್ ಮಾಡಿ, ಆಟೋದಲ್ಲೆಲ್ಲ ಹೋಗ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸೀಟ್ ಲೆಕ್ಕದಲ್ಲಿ ಹೋಗ್ತೀವಿ. ಕರೆಕ್ಟಾ? ನಾವು ಸೀಟ್ ಲೆಕ್ಕದಲ್ಲಿ ಹೋಗ್ತೀವಿ. ಅವನು ಆಟೋದನ್ನು ನಮ್ಮನ್ನ ಯಾವ ತರ ಕೂರಿಸ್ತಾನೆ ಅಂದ್ರೆ, ಕಂಪ್ಲೀಟ್ ಒಬ್ರ ಮೇಲೆ ಒಬ್ರು ಬ್ಯಾಗು ಅವ್ನ ಪಕ್ಕದಲ್ಲೆಲ್ಲೋ ಬಿಸಾಡ್ತಾನೆ, ಆ ಕಡೆ ಈ ಕಡೆ ಹಾಕ್ಬಿಟ್ಟು ಕಂಜಾಯಿಂಟ್ ಮಾಡಿ ಯಾವ ತರ ಮಾಡ್ತಾನೆ ಅಂದ್ರೆ ಆ ಸ್ಪೇಸ್ ಪೂರ್ತಿಯಾಗಿ ಫುಲ್ ಆಗ್ಬೇಕು, ಆ ತರ ಯೂಸ್ ಮಾಡ್ತಾನೆ. ಕರೆಕ್ಟಾ? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ದಟ್? ಆಟೋದಲ್ಲಿ ಕೂತ್ಬಿಟ್ಟು ಅದು ಫುಲ್ ಟೈಟ್ ಆಗಿ ಕೂತ್ಕೊಂಡು ಹೋಗಿರೋದು ಏನಾದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಬಿಕಾಸ್ ಐ ಯೂಸ್ ಟು ಡೂ ದಟ್ ವೆನ್ ಐ ವಾಸ್ ಇನ್ ಮೈ ಕಾಲೇಜ್. ಸೊ ನಾನು ಏನ್ ಟ್ರೈ ಮಾಡ್ತಿದ್ದೀನಿ ಹೇಳಕ್ಕೆ ಅಂದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ, ಅವನು ಕಂಪ್ಲೀಟ್ ತನ್ನ ಆಟೋದಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟನ್ನು ಕೂಡ ಯೂಸ್ ಮಾಡ್ಕೊಳ್ತಾನೆ. ಯಾಕೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ತೆಗಿಯಕ್ಕೆ. ಮೇ ಬಿ ಅದನ್ನೇ ನಾನು ಏನಂತ ಹೇಳ್ಬೋದು, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ಓಕೆನಾ? ದಿಸ್ ಇಸ್ ಒನ್ ಐ ಥಿಂಕ್ ಸಮ್ ಲೈವ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಲೈಕ್ ಡೈಲಿ ಕೈಂಡ್ ಆಫ್ ಎಕ್ಸಾಂಪಲ್ ವಿಚ್ ಯು ನೋ ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಇದಕ್ಕೆ ನಾವೇನಂತ ಹೇಳ್ತೀವಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಓಕೆನಾ? ಅರ್ಥ ಆಯ್ತಾ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಇನ್ ಸಿಂಪಲ್ ಟರ್ಮ್ಸ್, ಐ ಆಮ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ, ಐ ಆಮ್ ಪ್ಯೂರ್ಲಿ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಡೈಲಿ ಲೈಫ್. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಸ್ಪೇಸ್ ಅನ್ನ ಬಳಸ್ಕೊಳ್ಳೋದು, ಎಷ್ಟು ಎಫಿಷಿಯಂಟ್ ಆಗಿ ನಾನು ಕೊಟ್ಟಿರೋ ಸ್ಪೇಸ್ ಅನ್ನ ಯೂಸ್ ಮಾಡ್ತೀನೋ ನಾನು ಅದನ್ನ ಏನಂತ ಕರಿತೀನಿ? ಐ ಕಾಲ್ ಇಟ್ ಆಸ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಓಕೆನಾ? Maybe I can take one more example. Okay na? Not only that, maybe ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. Maybe I'll take a box. Okay na? ನಾನು ಒಂದು ಬಾಕ್ಸ್ ಅನ್ನ ತಗೊಳ್ತೀನಿ. Maybe I will take up a 2-dimensional box, maybe not a 3-dimensional box. Instead I'll take up a 2-dimensional box. ಈಗ ಈ 2-dimensional box ಅಲ್ಲಿ ಮೇಬಿ ಇದು ನಮಗೆ ಕೊಟ್ಬಿಟ್ಟು ಯಾರಾದ್ರೂ ಏನಂತಾರೆ ಅಂದ್ರೆ, ಇದ್ರೊಳಗೆ ನೀನ್ ಏನ್ ಮಾಡ್ಬೇಕು ಅಂದ್ರೆ, ಮೇ ಬಿ ಮೈ ಮಾಮ್ ಕ್ಯಾನ್ ಆಸ್ಕ್ ಮಿ. ಓಕೆನಾ? ನನ್ನ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ನನಗೆ ಒಂದು ಬಾಕ್ಸ್ ಕೊಟ್ಬಿಟ್ಟು ಇದ್ರೊಳಗೆ ನೀನು ಲಡ್ಡುನ ಫಿಲ್ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಓಕೆನಾ? ಸೊ ವಾಟ್ ಶಿ ಸೇಸ್ ಇಸ್ ಮ್ಯಾಕ್ಸಿಮಮ್ ಲಡ್ಡುನ ಹಾಕ್ಬೇಕು ನೀನು ಅಂತ ಹೇಳ್ತಾರೆ. ಓಕೆನಾ? ಶಿ ಇಸ್ ಗೋಯಿಂಗ್ ಟು ಟೆಲ್ ಮಿ ಟು ಪುಟ್ ಮ್ಯಾಕ್ಸಿಮಮ್ ಲಡ್ಡು. ಓಕೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ನಾನು ಯಾವ ತರ ಲಡ್ಡುನ ಅರೇಂಜ್ ಮಾಡ್ಬೇಕು ಅಂದ್ರೆ, ಮೇ ಬಿ ಐ ವಿಲ್ ಸ್ಟಾರ್ಟ್ ಲೈಕ್ ದಿಸ್ 1 2 3 4 5 6. ಓಕೆ, then 7 8 9 10. ಈ ತರ ಮೇ ಬಿ ನಾನು ಈ ತರ ಅರೇಂಜ್ ಮಾಡ್ತಾ ಹೋದೆ ಅಂತ ಅನ್ಕೊಳ್ಳಿ. ಓಕೆನಾ? ಏನೋ ಈ ತರ ಅರೇಂಜ್ ಮಾಡ್ತಾ ಹೋದೆ ಅಂತಾನೆ ಅನ್ಕೊಳ್ಳೋಣ. ಕ್ಲಿಯರಾ? ಈ ತರ ಅರೇಂಜ್ ಮಾಡಿದೆ. ಈಗ ನಾನೇನ್ ಮಾಡ್ತೀನಿ, ಮೇ ಬಿ ಈಗ ನಾನು ನಿಮಗೆ 2-dimension ತೋರಿಸ್ಬೇಕಂದ್ರೆ ಇಷ್ಟು ಮಾತ್ರ ತೋರಿಸ್ಬೋದು. ಮೇ ಬಿ ಅದ್ರ ಮೇಲೆ ಅದ್ರ ಪಕ್ಕದಲ್ಲಿ ಯಾವ ತರ ಇರ್ತೀನಿ ಅಂದ್ರೆ, ಸಚ್ ದಟ್ ನಾನು ಮ್ಯಾಕ್ಸಿಮಮ್ ಸ್ಪೇಸ್ ಅನ್ನ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಇದನ್ನೇ ನಾವ್ ಏನಂತ ಹೇಳ್ತಿದೀವಿ ಅಂದ್ರೆ, ದಿಸ್ ಇಸ್ ನೋನ್ ಆಸ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅಂದ್ರೆ ದ ಎಫಿಷಿಯನ್ಸಿ ವಿತ್ ವಿಚ್, ಓಕೆನಾ, ದ ಎಫಿಷಿಯನ್ಸಿ with respect to this box. Okay, the efficiency with which, okay, the space of the box can be used. Okay na? ಅದನ್ನ ನಾನು ಏನಂತ ಹೇಳ್ತೀನಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀನಿ. ಓಕೆನಾ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀನಿ. ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ, ಬೇಸ್ಡ್ ಆನ್ ದಿಸ್ ಅರೇಂಜ್ಮೆಂಟ್, ಓಕೆನಾ, ದ ಸ್ಪೇಸ್ ಯೂಸ್ ದಿಸ್ ಮೆಷರ್ಡ್. ಅಂದ್ರೆ ಈಗ ನೋಡಿ, ಸಪೋಸ್ ಈಗ ನಾನು ಲಡ್ಡುನೆಲ್ಲ ಫಿಲ್ ಮಾಡಿದೆ, ಬಟ್ ಮಧ್ಯದಲ್ಲಿ ನಿಮಗೆ ಇಲ್ಲಿ ಎಂಟಿ ಸ್ಪೇಸ್ ಕಾಣಿಸ್ತಿದೆಯಾ ಇಲ್ವಾ?
Can you see this empty space? ಮಧ್ಯ ಮಧ್ಯದಲ್ಲಿ ಅರೇಂಜ್ ಮಾಡಿದ್ರು, ಇಲ್ಲಿ ಮಧ್ಯದಲ್ಲಿ ಚೂರ್ ಸ್ಪೇಸ್ ಅಂತೂ ಉಳ್ದೇ ಇದೆಯಾ? ಕರೆಕ್ಟಾ? ಒಂದ್ ಚೂರ್ ಸ್ಪೇಸ್ ಅಂತೂ ಉಳಿದಿದ್ಯಾ? ರೈಟ್, ಯಾ ಕರೆಕ್ಟ್. ಸೊ ನಾನು ಎಷ್ಟೇ ಅರೇಂಜ್ ಮಾಡಿದ್ರು ಕೂಡ ಏನಾಗ್ತಿದೆ, ಕೆಲವೊಂದು ಸ್ಪೇಸ್ ಉಳಿತಿದೆ. ಈ ಎಂಟಿ ಸ್ಪೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಯ್ಡ್ ಅಂತ ಕರಿತೀವಿ. ಓಕೆನಾ? ದಿಸ್ ಎಂಟಿ ಸ್ಪೇಸ್ ಇಸ್ ನೋನ್ ಆಸ್ ವಾಯ್ಡ್. ಓಕೆ, ಸೊ ದಟ್ ಮೀನ್ಸ್ ನಾನು ಎಷ್ಟೇ ಎಫಿಷಿಯಂಟ್ಲಿ ಯೂಸ್ ಮಾಡಕ್ಕೆ ಟ್ರೈ ಮಾಡಿದ್ರು ಏನಾಗುತ್ತೆ, ಸ್ವಲ್ಪ ಸ್ಪೇಸ್ ಉಳಿದಿದೆ. ಸೊ ನಾನು ಏನ್ ಮಾಡ್ತಿದ್ದೀನಿ, ಬೇಸ್ಡ್ ಆನ್ ದಿಸ್ ಅರೇಂಜ್ಮೆಂಟ್ ಎಷ್ಟು ಸ್ಪೇಸ್ ಉಳಿದಿದೆ ಅನ್ನೋದು ನಾನು ಏನ್ ಮಾಡ್ತಿದ್ದೀನಿ, ಕಂಡುಹಿಡಿತಿದ್ದೀನಿ. ಯೂಸಿಂಗ್ ವಾಟ್? ಯೂಸಿಂಗ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ. ಸ್ಪೇಸ್ ಎಷ್ಟು ಯೂಸ್ ಆಗಿಲ್ಲ ಅನ್ನೋದನ್ನ ನಾವು ಹೇಗೆ, ಎಷ್ಟು ಯೂಸ್ ಆಗಿದೆ, ಎಷ್ಟು ಯೂಸ್ ಆಗಿಲ್ಲ ಅನ್ನೋದನ್ನ ನಾವು ಏನ್ ಕಂಡುಹಿಡಿತೀವೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇದನ್ನ ನಾನು ಎಲ್ಲಿ ಅಪ್ಲೈ ಮಾಡ್ತೀನಿ ಅಂದ್ರೆ, ಇನ್ ಸಾಲಿಡ್ ಸ್ಟೇಟ್ಸ್ ಯೂಶಲಿ ಏನಾಗುತ್ತೆ ಅಂದ್ರೆ, ನಮಗೆ ಒಂದು ಸೆಲ್ ಕೊಡ್ತಾರೆ. ಓಕೆನಾ? ಒಂದು ಯೂನಿಟ್ ಸೆಲ್ ಅನ್ನ ಕೊಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮೇ ಬಿ 3 dimensional ಕ್ಯೂಬಿಕ್ ಬಾಕ್ಸ್. ಓಕೆನಾ? ಯಾವುದೋ ಒಂದು 3 dimensional ಕ್ಯೂಬಿಕ್. Is my voice clear, my dear students? Is my voice clear? Is my voice clear? Yeah, fine. Okay. I think, dear, you might have some trouble in your area, maybe network issues. Try to come to a good network area. Okay. Okay. Now, even if you do not have network, it's of no issue. It's of no issue, my dear student. See, idana now again will be uploading, right? So you can watch there in YouTube. Again, nimage link kalsodinda problem irodilla. Ee kelilla andru aamele matte watch ಮಾಡಿ. Okay na? Fine. Okay, now moving on. So ಈಗ ನಾನೇನಂತ ಹೇಳಿದೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೂ ಎಷ್ಟು ನಾವು ಮ್ಯಾಕ್ಸಿಮಮ್ ಬಳಕೆ ಮಾಡ್ಕೊಂಡಿದೀವಿ ಸ್ಪೇಸ್ ಅನ್ನ, ಮತ್ತೆ ಎಷ್ಟು ಸ್ಪೇಸ್ ಉಳಿದಿದೆ ಅದನ್ನ ಕಂಡುಹಿಡಿಯೋದಕ್ಕೆ ನಾವು, ರೈಟ್, ವಿತ್ ರೆಸ್ಪೆಕ್ಟ್ ಟು ವಾಟ್? ಸಾಲಿಡ್ ಸ್ಟೇಟ್ಸ್. ಇಲ್ಲಿ ಏನಾಗುತ್ತೆ, ಒಂದು ಯೂನಿಟ್ ಸೆಲ್ ಅನ್ನ ಕೊಡ್ತೀವಿ, ಮೇ ಬಿ ಕ್ಯೂಬಿಕ್ ಯೂನಿಟ್ ಸೆಲ್. ಅದ್ರಲ್ಲಿ ಎಷ್ಟು ಎಫಿಷಿಯಂಟ್ ಆಗಿ ನಾವು ಆಟಮ್ಸ್ ಅನ್ನ ಫಿಲ್ ಮಾಡ್ತಿದೀವಿ. ಓಕೆನಾ? ಆಟಮ್ಸ್ ಅನ್ನ ಎಷ್ಟು ಎಫಿಷಿಯಂಟ್ ಆಗಿ ನಾವು ಪ್ಯಾಕ್ ಮಾಡ್ತೀವಿ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಮೈ what is it? With respect to my solid state. Okay, na unit cell. So usually ನನ್ನ ಈ ಪ್ಯಾಕಿಂಗ್ ಫ್ರಾಕ್ಷನ್ ಅನ್ನೋ ಏನ್ ಟರ್ಮ್ ಇದೆಲ್ಲ, ದಿಸ್ ಪ್ಯಾಕಿಂಗ್ ಫ್ರಾಕ್ಷನ್ ಅದನ್ನೇನಿದೆ, ಇಟ್ ಇಸ್ ಕ್ಯಾಲ್ಕುಲೇಟೆಡ್. ಓಕೆನಾ? ಪ್ಯಾಕಿಂಗ್ ಫ್ರಾಕ್ಷನ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು 1 ಯೂನಿಟ್. ಓಕೆನಾ? ಆದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಏನಿದೆಯೋ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ನೀವು ಏನ್ ಓದ್ತಿದ್ದೀರೋ ಅದನ್ನ ನಾವು ಯೂಶಲಿ ಕ್ಯಾಲ್ಕುಲೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು 100. ಓಕೆನಾ? Packing fraction is calculated with respect to 1 and packing efficiency is calculated with respect to 100. Okay, based on that, now based on this, what do you mean by packing fraction and what do you mean by packing efficiency anta nodona. Now basically packing, I'll use some other color I feel. Okay, usually packing, okay na, ಇಲ್ಲಿ ಬರೀತೀನಿ, packing fraction andre, packing fraction is nothing but it is ratio. Okay na? It is a ratio of volume occupied. It is the ratio of volume occupied by the atoms. Okay na? It is the ratio of volume occupied by the atoms to the volume of the unit cell. Volume of the unit cell. ಏನಂತ ಹೇಳ್ತಿದ್ದೀನಿ ನಾನು, ಪ್ಯಾಕಿಂಗ್ ಫ್ರಾಕ್ಷನ್ ಅಂದ್ರೆ ಏನಂತ ಹೇಳ್ತಿದ್ದೀನಿ, ಇಟ್ ಇಸ್ ನಥಿಂಗ್ ಬಟ್ ದಿ ರೇಷಿಯೋ ಆಫ್ ವಾಲ್ಯೂಮ್ ವಿಚ್ ಇಸ್ ಆಕ್ಯುಪೈಡ್ ಬೈ ದಿ ಆಟಮ್ಸ್. ನನ್ನ ಆಟಮ್ಸ್ ಎಷ್ಟು ವಾಲ್ಯೂಮ್ ಅನ್ನು ಆಕ್ಯುಪೈ ಮಾಡುತ್ತೆ ಟು ದಿ ಟೋಟಲ್ ವಾಲ್ಯೂಮ್. ನಾವು ಎಷ್ಟು ದೊಡ್ಡ ಯೂನಿಟ್ ಸೆಲ್ ಅನ್ನ ಕೊಟ್ಟಿದ್ದೀವೋ ಅದರೊಳಗೆ ಆಟಮ್ಸ್ ಅಷ್ಟು ವಾಲ್ಯೂಮ್ ಅನ್ನು ಆಕ್ಯುಪೈ ಮಾಡಿದೆ, ಅದನ್ನ ನಾನು ಏನಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ಪ್ಯಾಕಿಂಗ್ ಫ್ರಾಕ್ಷನ್. ಓಕೆನಾ? ಇದನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ packing fraction. Okay, now moving on. Packing fraction andre gottaytu. Now what do you mean by packing efficiency? Packing efficiency andre enu andre, packing efficiency enu, packing efficiency, what do you think packing efficiency andre enu andre, again illi it is nothing but the ratio of volume occupied by the atom. Same. Okay na? Ratio of volume occupied by the atoms by volume of the unit cell, volume of the unit cell into 100%. If I multiply it with 100, ಅದನ್ನ ನಾವೇನಂತ ಕರಿತೀವಿ, we call it as packing efficiency. ಅರ್ಥ ಆಯ್ತಾ? ಪ್ಯಾಕಿಂಗ್ ಎಫಿಷಿಯನ್ಸಿಗೂ ಪ್ಯಾಕಿಂಗ್ ಫ್ರಾಕ್ಷನ್ಗೂ ಇಷ್ಟೇ ವ್ಯತ್ಯಾಸ ಇರೋದು. ಪ್ಯಾಕಿಂಗ್ ಫ್ರಾಕ್ಷನ್ is nothing but packing efficiency when it is multiplied by 100. Are we clear till here, my dear students? ಏನು ಅಂತ ಗೊತ್ತಾಯ್ತಾ? ಫ್ರಾಕ್ಷನ್ ಅಂದ್ರೆ ಏನು, ಎಫಿಷಿಯನ್ಸಿ ಅಂದ್ರೆ ಏನಾಯ್ತು, ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಆಯ್ತಾ ನಿಮಗೆ? Are we clear? In simple terms, did you understand?
Okay, just give me a moment. So illivarege nimage artha agidella. Let us just remind, just try to reminisce what we have learned. By the time I'll take the attendance. Okay, fine. ಹಾಗಾದ್ರೆ ಈಗ ನಾನು ನೆಕ್ಸ್ಟ್ ಗೆ ಹೋಗಬಹುದಾ? Can I go to the next part? Next topic ಇದ್ರದೇ ಕಂಟಿನ್ಯೂಷನ್ ಹೋಗಬಹುದಾ ಮುಂದೆ? Well, thank you. Okay, next moving on, which is very important. Next topic inno important. Based on this only, ಈಗ ನಾವು ಏನು ಮಾಡ್ತೀವಿ ಅಂದ್ರೆ we are going to learn how do we calculate the packing efficiency. Okay na? ಯಾವ ತರ ನಾವು ಒಂದು crystal system, maybe with respect to my simple cube, maybe with respect to my BCC body centered cube, ಅಥವಾ with respect to my FCC, ನಾವು ಯಾವ ತರ calculate ಮಾಡ್ತೀವಿ ಒಂದು packing efficiency ಅಂತ ನೋಡೋಣ. Okay na? Now first one we are going to learn is with respect to packing efficiency. Nan full form baradilla. Packing efficiency for simple cubic crystal. Okay na? Packing efficiency for simple cubic crystal. Now what do you mean by simple cube? Elrigu gottide. Simple cube andre hege baribodu? Maybe a simple one. Ellirattappa atoms simple cube alli? Can somebody tell me where is the atoms going to be situated? Where is the atom going to be situated, my dear students? Yeah, very good. That is, the atoms are going to be located in the corners. Correct? Nanu color anna change ಮಾಡಿ ಬರಿತೀನಿ so that you can understand. Okay, so corners ಅಲ್ಲಿ ಏನಾಗಿರುತ್ತೆ, ನನ್ನ atoms ಇರುತ್ತೆ. ಹೌದಾ? Maybe like this 1 2 3 4 5 6 7 8. So ಇಲ್ಲಿಗೆ ನನ್ನ atoms ಏನಾಗಿರ್ತವೆ, corners ಅಲ್ಲಿ ಲೊಕೇಟ್ ಆಗಿರ್ತವೆ. So this is nothing but my simple cube. Now ಈ basis ಮೇಲೆ ನಾನೀಗ ಯಾವ ತರ ಕಂಡುಹಿಡಿಬಹುದು? Now how do I find out the packing efficiency ಅಂತ ನೋಡೋಣ. ಓಕೆನಾ? ಸೊ ಇದಕ್ಕೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, when I consider ಈ ಒಂದು ಸೈಡ್ ಅನ್ನ ನಾವ್ ಏನಂತ ಹೇಳ್ತೀವಿ, I remember telling you what is that known as two corners ಸೇರಿದ್ರೆ ಏನಾಗುತ್ತೆ? If two corner points ಅನ್ನ ನಾನು ಜಾಯಿನ್ ಮಾಡಿದ್ರೆ ಅದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? Can somebody tell me? ನೋಡ್ರಪ್ಪ, ಈ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಅದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? ಹೆಸರು ಹೇಳಿದ್ನಲ್ಲ, ಯಾ ಸೈಡ್. ಕರೆಕ್ಟ್, ನನಗೆ ಗೊತ್ತು ಅದು ಸೈಡ್ ಅಂತ. ಅದನ್ನ ಏನಂತ ಬರಿಬಹುದು? What did I represent it with using? Yeah, very good, Reena, Sahana, very good, Rachana, very good. That is edge length. Correct? Nan enanta helide, we can write it as edge length. So that means first ನಾವು ಏನು ಮಾಡಬೇಕು ಅಂದ್ರೆ, here edge length is given by, edge length ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? Edge length, one of the edge length can be taken as A. ಹೌದಾ? ಒಂದು ಸೈಡ್ ಅನ್ನ ನಾನು ಏನಂತ ತಗೊಬಹುದು? Edge length ಅಂತ ತಗೊಬಹುದು. That is A. After that, volume of a unit cell. Volume of this unit cell. Now volume of a unit cell andandre ideno unit cell yav tara format alli ide? Cube. So if I have to write the unit volume of a cube, how do I write? How do I find out the volume of a cube? That is length into length, width ಮತ್ತೆ breadth, height. Correct? Length, width, height ಅನ್ನ total ಮಾಡಿದ್ರೆ ನನಗೆ ಏನು ಸಿಗುತ್ತೆ? I get volume. So that is nothing but how do I multiply? I multiply like this, A into A into A. ಯಾಕೆ ಎಲ್ಲ length same, ಹಾಗಾಗಿ I get what? A cube. So volume of a unit cell ಏನು ಮಕ್ಕಳ? ಇಲ್ಲಿ A cube is the volume of the unit cell. Okay, very good my dear students. ಮಾಡ್ತಾ ಇದ್ದಾರೆ ನನ್ನ ಜೊತೆನೆ. I am very happy. Okay, after that ಈಗ simple cube ಇನ relationship ನಾವು ಕಂಡುಹಿಡಿದಿದ್ವಿ. ಕರೆಕ್ಟಾ? The relationship between simple cube and this relationship between the radius and the simple cube. Correct? Radius and the simple cube, we had found out the relationship. What is the relationship? Can somebody tell me what was the relationship we found out? Enanta helboda? Sahana, very good. What was that? Very good, Reena. What is that? A is equal to 2R. So that means ಇಲ್ಲಿ ನಾನು ಏನಂತ ಬರಿಬಹುದು? That is my A is equal to 2R ಅಥವಾ R is equal to A by 2. ಕರೆಕ್ಟಾ? ಈ ತರ ನಾವು ರಿಲೇಶನ್ಶಿಪ್ ಅನ್ನ ಕಂಡುಹಿಡಿದಿದ್ವಿ. ಯಾವುದಕ್ಕೆ? ಫಾರ್ ಮೈ ಸಿಂಪಲ್ ಕ್ಯೂಬ್. ಕರೆಕ್ಟಾ? ಓಕೆ. after this now ಇಲ್ಲಿ ಸಿಂಪಲ್ ಕ್ಯೂಬ್ ಅಲ್ಲಿ ನಂಬರ್ ಆಫ್ ಆಟಮ್ಸ್ per ಯೂನಿಟ್ ಸೆಲ್ ಎಷ್ಟು? ನಂಬರ್ ಆಫ್ ಆಟಮ್ಸ್ per ಯೂನಿಟ್ ಸೆಲ್ ಎಷ್ಟು ಸಿಂಪಲ್ ಕ್ಯೂಬ್ ಅಲ್ಲಿ? ಯಾ, number of atoms per unit cell ನೋಡುವ. ಈಗ ಯಾರು ಬೇಗ ಆನ್ಸರ್ ಮಾಡ್ತಾರೆ? Most of the times it is my girls who are answering. Yeah, good, Satvik.
ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಇಸ್ 1. ಸಹನಾ ನಾನು ಕೇಳ್ತಿರೋದು ಸಿಂಪಲ್ ಕ್ಯೂಬಿಗೆ, ಯಾಕಂದ್ರೆ ಇಲ್ಲಿ ಕಾರ್ನರ್ಸ್ ಮಾತ್ರ ಇರುತ್ತಲ್ಲ ಕಂದ. ಸೊ ವಾಟ್ ಯಾ ವೆರಿ ಗುಡ್, ದಟ್ ಇಸ್ 1, ರೈಟ್. ಸೊ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಇಸ್ 1. ವೆರಿ ಗುಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್. ಓಕೆನಾ? ಸೊ 1. ಸೊ ಇಲ್ಲಿಗೆ ಅದನ್ನು ಕೂಡ ಬರ್ಕೊಬೇಕು. ಓಕೆ, ಸೊ ಈಗ ಇಷ್ಟು ಡೇಟಾನ ನಾವು ಕಲೆಕ್ಟ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ವಿ ಕ್ಯಾನ್ ಫೈಂಡ್ ಔಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಆರ್ಡರ್. ಯಾ, ಒನ್ ಮೋರ್ ಥಿಂಗ್, ನಾವು ಇದ್ರಕ್ಕಿಂತ ಮುಂಚೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕು. ದಟ್ ಇಸ್ ಪ್ಲೀಸ್ ಸ್ವಿಚ್ ಆಫ್ ಯುವರ್ ವಿಡಿಯೋಸ್. ಸ್ವಿಚ್ ಆಫ್ ಯುವರ್ ವಿಡಿಯೋಸ್. ಯಾ, ಥ್ಯಾಂಕ್ ಯು. ಓಕೆ, ಇನ್ನೊಂದು, ಈಗ ಒಂದು ಆಟಮ್ ಇದೆ ಅಂದ್ರೆ ನಾನು ಅದನ್ನ ಏನಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಅ ಸ್ಪಿಯರ್. ಕರೆಕ್ಟಾ? ಒಂದು ಆಟಮ್ ಅಂದ್ರೆ ಏನದು ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸ್ಪೆರಿಕಲ್ ಆಟಮ್ ಸ್ಟೂಡೆಂಟ್ಸ್? ಒಂದು ಸ್ಪಿಯರಿನ ವಾಲ್ಯೂಮ್ ಅನ್ನ ಹೇಗ್ ಬರೀಬಹುದು ಮ್ಯಾಥಮೆಟಿಕಲಿ? ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್? ಹೇಳ್ಬೋದಾ? ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್? ಸ್ಪಿಯರಿನ ವಾಲ್ಯೂಮ್ ಎಷ್ಟು? What is the volume of sphere, my dear students? What is the volume of sphere? Sphere. Yeah, what is the volume of sphere? ನನಗೆ ಹೊಸ ಫಾರ್ಮುಲಾಸ್ ಬರ್ತಾ ಇದೆ, ಒಬ್ಬೊಬ್ರು ಒಂದೊಂದು ಫಾರ್ಮುಲಾ ಕೊಡ್ತಾ ಇದ್ದೀರಾ. Yeah, as far as I remember, the volume of a spherical atom can be taken as 4/3 pi r cube. Okay na? That is 4/3 pi r cube. Okay na? ಇದನ್ನ ನಾವು ವಾಲ್ಯೂಮ್ ಆಫ್ ಸ್ಪೆರಿಕಲ್ ಆಟಮ್ ಅಂತ ಹೇಳ್ತೀವಿ. Okay na? Okay, thank you so much for answering. Anyway, from now onwards I think you will remember this. Okay, forget it, let's focus on the class. Okay, yes, ಆದ್ಮೇಲೆ ಈಗ ಆಫ್ಟರ್ ದಿಸ್ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಪ್ಯಾಕಿಂಗ್ ಫ್ರಾಕ್ಷನ್ ಅನ್ನ ಕಂಡಿಡೋಣ. ಆಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಪ್ಯಾಕಿಂಗ್ ಎಫಿಷಿಯನ್ಸಿ. ನಾವು ಪ್ಯಾಕಿಂಗ್ ಫ್ರಾಕ್ಷನ್ ಅಂದ್ರೆ ಫಾರ್ಮುಲಾ ಏನು? ಕ್ಯಾನ್ somebody tell me what is the formula for packing fraction? That is volume occupied by the atoms to the volume of unit cell. ಹೌದಾ? ಇಲ್ಲಿ ಬರೆಯೋಣ. Volume occupied by the atom to the volume of unit cell. Now volume occupied by the atom andre, before that volume occupied by the atom andre, I think we are talking with respect to the spherical atom. So adenagutte, before that what is the number of atoms per unit cell here? What is the number of atoms per unit cell here? Students, estide z value 1. Okay, so that is ಇಲ್ಲಿ ನೀವು ಬರಿಬೇಕು, and then you have to multiply with the spherical volume. That is ಎಷ್ಟು? 4/3 pi r cube. After that volume of unit cell ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ? a cube. ಕರೆಕ್ಟಾ? a cube. Now ಇಲ್ಲಿವರೆಗೆ ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆಯಾ ನಾನು ಹೇಗೆ ಬರ್ಕೊಂಡೆ ಅಂತ? ಜಾಫರ್, ದಾನೇಶ್ವರಿ, ಪೂರ್ಣಿಮಾ, ಅಂಬಿಕಾ, do you have any doubts? ಅರ್ಥ ಆಯ್ತಾ ಇಲ್ಲಿವರೆಗೆ? ಕ್ಲೀನ್ ಆಗಿ ಹೋಗ್ತಾ ಇದೆ? ಸಾತ್ವಿಕ್, ಎನಿ ಡೌಟ್ಸ್? ಅರ್ಥ ಆಯ್ತಾ? ಕಂಟಿನ್ಯೂ ಮಾಡ್ಬೋದಾ? ರಿಹಾನ್, can I continue? Okay, fine. Okay, ಎಲ್ಲಿಂದ ಹೇಳ್ಬೇಕು ಮತ್ತೆ? Okay, I think I'll explain from the beginning. It's okay. I do not mind explaining again. See, starting ನಾನು ಏನ್ ಮಾಡ್ಬೇಕು ಅಂದ್ರೆ ಒಂದು ಕ್ಯೂಬ್ ಅನ್ನ ತಗೊಬೇಕು. ಓಕೆನಾ? ಇಲ್ಲಿ ನಾನು ಮಾತಾಡ್ತಿರೋದು it is with respect to my simple cube. ಓಕೆನಾ? ಈಗ ಸಿಂಪಲ್ ಕ್ಯೂಬ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಥಿಂಗ್ ನಾನು ಏನ್ ಮಾಡ್ಬೇಕು ಅಂದ್ರೆ I have to write down the data. ನನ್ನ ಹತ್ರ ಏನೇನ್ ಡೇಟಾ ಇದೆ ಅಂತ. ಸೊ ಫಸ್ಟ್ ಡೇಟಾ ವಾಟ್ ಐ ಹ್ಯಾವ್ ಇಸ್ ಎಡ್ಜ್ ಲೆಂತ್ ಅನ್ನ ನಾವ್ ಏನಂತ ಕನ್ಸಿಡರ್ ಮಾಡಬಹುದು? a ಅಂತ. ಒಂದು ಸೈಡಿನ ಲೆಂತ್ ಅನ್ನ ನಾನು ಏನಂತ ಕನ್ಸಿಡರ್ ಮಾಡ್ತಿದ್ದೀನಿ? a. ಎಡ್ಜ್ ಲೆಂತ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾರ್ನರ್ಸ್. ಓಕೆನಾ? ಅದಾದ್ಮೇಲೆ ಆ ಬೇಸಿಸ್ ಮೇಲೆ ನಾನು ಏನಂತ ಹೇಳ್ತೀನಿ? ಯಾವ ಕಾರ್ನರ್ ಗಾದ್ರೂ ಅದು a ಅಂತಾನೆ ಆಗುತ್ತೆ. ಓಕೆನಾ? ಹಿಂಗಾದ್ರೂ ತಗೋ, ಹಿಂಗಾದ್ರೂ ತಗೋ, ಹಿಂಗೋದ್ರೂ ಅದು ಏನೇ. ಓಕೆನಾ? ಸೊ ಆ ಬೇಸಿಸ್ ಮೇಲೆ ನನಗೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಸಿಗುತ್ತೆ, ಅಂದ್ರೆ ಕ್ಯೂಬ್ ಇಂದು. ದಟ್ ಈಸ್ a ಕ್ಯೂಬ್. ಅದಾದ್ಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಮತ್ತೆ the relationship between my radius and the edge length ಏನು ಅಂತ ನನಗೆ ಗೊತ್ತಿರುತ್ತೆ. After that what you find out is the number of atoms per unit cell. Okay, you find out what is the number of atoms per unit cell. Okay, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀನ್ ಕಂಡಿಡ್ತೀಯ ಅಂದ್ರೆ ಒಂದು ಆಟಮ್ ಅಂದ್ರೆ ಏನು? ಸ್ಪಿಯರ್. ಅದರ ವಾಲ್ಯೂಮ್ ಎಷ್ಟು? ಅದನ್ನೆಲ್ಲ ನೀನ್ ಎಲ್ಲ ಅಪ್ಲೈ ಮಾಡ್ತೀಯಾ? ಪ್ಯಾಕಿಂಗ್ ಫ್ರಾಕ್ಷನ್ ಅಲ್ಲಿ ಅಪ್ಲೈ ಮಾಡ್ತೀಯ. ಓಕೆನಾ? ಪ್ಯಾಕಿಂಗ್ ಫ್ರಾಕ್ಷನ್ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್, ನೀವು ಹಿಂಗಾದ್ರೂ ಬರ್ಕೊಬಹುದು ಅಥವಾ z ಅಂತಾನು ಬರ್ಕೊಬಹುದು. z into volume occupied by the atom ಅಂತ. ಓಕೆನಾ? what can we write? z into volume occupied by the atom ಅಂತಾನು ಬರೀಬಹುದು. Now what do you mean by z? z ಅಂದ್ರೆ ಏನು ಅಂದ್ರೆ usually that is number of atoms per unit cell. ಓಕೆನಾ? what is z referring to here? number of atoms per unit cell. ಅದಾದ್ಮೇಲೆ ಏನ್ ಮಾಡ್ತೀಯಾ? atom ಇನ ವಾಲ್ಯೂಮ್ ಅಂದ್ರೆ I am referring to the sphere's volume. ಕರೆಕ್ಟಾ? ಅದನ್ನ ಬರೀತೀಯಾ? after that volume of unit cell ಅಂದ್ರೆ ಏನು? ಕ್ಯೂಬ್ ಇನ ವಾಲ್ಯೂಮ್. ಸೊ ಇಲ್ಲಿವರೆಗೆ ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ?
ಸಾತ್ವಿಕ್ ಅರ್ಥ ಆಯ್ತಾ? ಯಾ ಓಕೆ ಫೈನ್. ಓಕೆ ನಾವು ಮೂವಿಂಗ್ ಆನ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಎ ಅನ್ನ ನಾನು ಇಲ್ಲಿ ಏನಂತ ಬರೀಬಹುದು, ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 2r ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದನ್ನ ಇಲ್ಲೇ ಬರಿತೀನಿ ಮಕ್ಕಳ, ನೋಡ್ಕೊಳ್ಳಿ. ದಟ್ ಈಸ್ 1 into nothing is by 3 ಏನಾಗುತ್ತೆ, ಕೆಳಗೆ ಹೋಗುತ್ತೆ. ಸೊ ಇಟ್ ಇಸ್ 1 into 4 ಅಂದ್ರೆ 4 only. So 4 into pi into r cube by 3 into a cube ಅಂದ್ರೆ ಏನು, 2r whole cube. ಕರೆಕ್ಟಾ? ಸೊ ಅದನ್ನ ನಾನು ಅಗೇನ್ ಐ ವಿಲ್ ಮಲ್ಟಿಪ್ಲೈ ಅಂಡ್ ಫೈನಲಿ ಐ ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. 3 into 2 2 into 2 into 2 into 2 ಅಂದ್ರೆ 8 into r cube. ಓಕೆನಾ? ಇಷ್ಟು ಅರ್ಥ ಆಯ್ತಾ? ನಾವು ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಾನು ಏನ್ ಮಾಡ್ಬೋದು, ಸಿ ಐ ಕ್ಯಾನ್ ಕ್ಯಾನ್ಸಲ್ r cube. ಕರೆಕ್ಟಾ? ಐ ಕ್ಯಾನ್ ಕ್ಯಾನ್ಸಲ್ r cube. I can cancel 4 ones are 4 twos. So finally ಏನು ಉಳಿತು, I got pi value is to 3.142 by 6. ಓಕೆನಾ? ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 3.142 by 6 ಮಾಡಿದ್ರೆ ಯು ಗೆಟ್ ಸಮಥಿಂಗ್ ನೋನ್ ಆಸ್ 0.52. ಅಲ್ಲಿಗೆ ನಿಮ್ಮ ಪ್ಯಾಕಿಂಗ್ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು ಬಂತು, 0.52 ಬಂತು, 0.52. ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನ್ ಮಾಡ್ತೀರಾ, 0.52 into 100% ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ವ್ಯಾಲ್ಯೂ ಎಷ್ಟು ಸಿಕ್ತು, ಪ್ಯಾಕಿಂಗ್ ಎಫಿಷಿಯನ್ಸಿ is equal to 52%. ಓಕೆನಾ? ಪ್ಯಾಕಿಂಗ್ ಎಫಿಷಿಯನ್ಸಿ ವ್ಯಾಲ್ಯೂ ಎಷ್ಟು ಬಂತು, 52%. ಸೊ ದಟ್ ಮೀನ್ಸ್ ಟೋಟಲಿ ನಾನು ಸ್ಪೇಸ್ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಿರೋದೆಷ್ಟು, 52%. ಹಾಗಾದ್ರೆ ಎಷ್ಟು ಸ್ಪೇಸ್ ಉಳಿದಿದೆ, ವಾಯ್ಡ್ಸ್ ಅಂದ್ರೆ ಏನು, ಎಂಟಿ ಸ್ಪೇಸ್. ಸೊ ವಾಯ್ಡ್ಸ್ ಎಷ್ಟು ಉಳಿದಿದೆ, I think I will write it somewhere here cleanly. Voids ಎಷ್ಟು ಉಳಿದಪ್ಪ, that is 100 minus 52 ಅಂದ್ರೆ ಎಷ್ಟು, how much, 48% of the space is empty. Okay na, which is not being used. Okay na, so efficient agi use ಆಗಿರೋದೆಷ್ಟು, 52%. ಎಷ್ಟು ಉಳಿದಿದೆ, ಜಾಗ ಖಾಲಿ ಇದೆ ಅಂದ್ರೆ 42% ಅಷ್ಟು void ಇದೆ. So simple cube ಅರ್ಥ ಆಯ್ತಾ? Can I go to the next one because I have very less time? Can I move to the next one? Screenshot ತಗೊಳ್ಳಿ ಮಕ್ಕಳ, take the screenshot of this one. Okay, can I move to the next one? Okay, now moving to the next one, that is based on BCC. Okay na, that is body centered cubic crystal. Ille ide diagram. Anyway, I don't have to draw it again. BCC structure ide. Again idrallu same purana adine kuyodu, last al matra percentage bere charodu. Okay na, so BCC with respect to that, again nan en ಮಾಡಬೇಕು, ಇಲ್ಲಿ radius of the atom, I think I'll just change the color so that it looks bright to you. Maybe I'll take up black. Yeah, so ಇಲ್ಲಿ ನೋಡಿ, ಅಗೇನ್ ನೀವೇನನ್ನ ಕಂಡುಹಿಡಿಬೇಕು, ಎಡ್ಜ್ ಲೆಂತ್ ಎಷ್ಟು, a. ಒಂದು ಆಟಮಿನ ರೇಡಿಯಸ್ ಅಂದ್ರೆ ಎಷ್ಟು, ಯೂಶಲಿ ಆಟಮ್ ರೇಡಿಯಸ್ ಆಫ್ ಆಟಮ್ ಆರ್ ಆಟೋಮಿಕ್ ರೇಡಿಯಸ್ ಅಂದ್ರೆ ಏನಂತ ಬರಿಬಹುದು, r ಅಂತ ಬರಿಬಹುದು. ಓಕೆನಾ? ಅದಾದ್ಮೇಲೆ ಎಡ್ಜ್ ಲೆಂತ್ ಅಂದ್ರೆ ಏನಂತ ಬರೀತೀರಾ, ಎಡ್ಜ್ ಲೆಂತ್ ಆಫ್ ಅ ಯೂನಿಟ್ ಸೆಲ್. ಎಡ್ಜ್ ಲೆಂತ್ ಆಫ್ a unit cell. Edge length of a unit cell, ಈಗಷ್ಟೇ ಹೇಳಿದೆ. Very good, that is a. Edge length of a unit cell can be taken as a. Very good. After that, ಅದಾದ್ಮೇಲೆ ನನಗೆ ಏನ್ ಗೊತ್ತಿದೆ, ಈಗ with respect to my body centered cubic lattice relationship ಹೇಗಿರುತ್ತಪ್ಪ, with respect to my body centered cubic lattice, r ಮತ್ತೆ ಹೇಗೆ ಯಾವ್ದು ರಿಲೇಟ್ ಆಗಿರುತ್ತೆ, how is r and a related? Does anybody remember yesterday's topic? r ಮತ್ತೆ a ಯಾವ ತರ ರಿಲೇಟ್ ಆಗಿರುತ್ತೆ ಅಂತ ನೆನಪಿದಾ? Do you remember how R and A is related? Okay, let me just write it. Usually R ಹೇಗೆ ರಿಲೇಟ್ ಆಗಿರುತ್ತೆ ಅಂದ್ರೆ, R is equal to root of 3/4 into A. Okay na, R is equal to, radius is equal to root of 3/4 into A, ಅಥವಾ A is equal to 4R by root 3. ಎರಡು ಕರೆಕ್ಟ್. ವೆರಿ ಗುಡ್ ಪೂರ್ಣಿಮಾ. ಸೊ ಇಲ್ಲಿಗೆ ನನಗೆ ಏನೇನು ಸಿಕ್ತು, ಇಷ್ಟು ಸಿಕ್ತು. BCC ಅಂದ್ರೆ ನಂಬರ್ ಆಫ್ ಆಟಮ್ಸ್ per unit cell ಎಷ್ಟು, ನಂಬರ್ ಆಫ್ ಆಟಮ್ಸ್ per unit cell ಎಷ್ಟು with respect to BCC. ಹಂಗೆ ಬಾಯಲ್ಲಿ ಪಟ 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 ಬರಬೇಕು. Very good Chandana, Charath, very good. How much is it? Number of atoms per unit cell is 2. Correct? ಅದಾದ್ಮೇಲೆ again volume of a cube, volume of unit cell, ಮತ್ತೆ same repeated telecast. ಏನಂತ ಬರೀತೀರಾ, volume of unit cell is equal to a cube, and then volume of an atom is equal to ಒಂದು sphere. Volume of spherical atom is equal to, volume of spherical atom is equal to 4/3 pi r cube. ಅಲ್ಲಿಗೆ ನಾವು ಡೇಟಾನೆಲ್ಲ ಕಲೆಕ್ಟ್ ಮಾಡಿದ್ವಿ. ಇಲ್ಲಿವರೆಗೆ ಎಲ್ರಿಗೂ ಅರ್ಥ ಆಯ್ತಾ? ಸಾತ್ವಿಕ್ ಅರ್ಥ ಆಯ್ತಾ?
Yeah. Fine. Okay. Now moving on to the packing fraction. Okay, na packing efficiency ಹೆಂಗ್ ಕಂಡುಹಿಡಿಯೋದು? That is nothing but first packing fraction ಕಂಡುಹಿಡ್ಕೊಳ್ಳಿ. ನಾನು ಮತ್ತೆ ಫಾರ್ಮುಲಾ ಬರೆಯೋದಿಲ್ಲ. ನಂಬರ್ ಆಫ್ ಆಟಮ್ಸ್ ಇಲ್ಲಿ ಎಷ್ಟಪ್ಪ? 2. ಕರೆಕ್ಟಾ? Z ಅಂತಂದ್ರೆ ಎಷ್ಟು? ಇಲ್ಲಿ ನಂಬರ್ ಆಫ್ ಆಟಮ್ಸ್ 2. After that, what do I write? I write the volume of unit. Volume of the volume occupied by the atom ಅಂದ್ರೆ ಏನು? 4/3 pi r cube volume of the spherical atom. ಅದಾದ್ಮೇಲೆ ಏನ್ ಬರಿಬೇಕು? Volume of a unit cell ಅಂದ್ರೆ a cube. Now substituting a ಅಂದ್ರೆ ಏನಂತ ನಿಮಗೆ ಗೊತ್ತಿದೆ ತಾನೆ? That is ಇದನ್ನ ಬರ್ಕೊಳ್ಳಿ 2 into 4 pi r cube 3 ಅನ್ನ ಕೆಳಗೆ ತನ್ನಿ. a ಅಂದ್ರೆ ಏನು? That is what is a students? a ಅಂದ್ರೆ ಏನು? ಇಲ್ಲಿದೆ ಅಲ್ಲ, a is nothing but 4r by root 3. ಕರೆಕ್ಟಾ? ಸೊ 4r by root 3 whole cube ಮಾಡಿದ್ರೆ ನಿಮಗೆ ಸಿಗುತ್ತೆ. ಕರೆಕ್ಟಾ? ಸೊ ಈಗ ಏನ್ ಮಾಡಿ, you know how do I simplify? Write it as 2 into 4 3.142 pi value ಎಷ್ಟು? pi value ಎಷ್ಟು? 3.142 into r cube divided by 3 into 4 into 4 into 4 ಅಂದ್ರೆ ಎಷ್ಟು? 4 4 16 16 4 64 into r cube root 3 whole cube ಅಂದ್ರೆ I can write it as 3 root 3 also. ಕರೆಕ್ಟಾ? root 3 into root 3 into root 3 ಅಂದ್ರೆ 3 root 3. ಅದನ್ನ ನಾನು ಡಿನಾಮಿನೇಟರ್ ಕೆಳಗಿರುತ್ತೆ, ಅದನ್ನ ಮೇಲ್ ತರಬಹುದು, ನ್ಯೂಮರೇಟರ್ ತರ್ತೀನಿ. ಓಕೆನಾ? ಸೊ ಇಷ್ಟಾಯ್ತು. ಆಫ್ಟರ್ ದಿಸ್ ನಾನು ಏನ್ ಮಾಡ್ತೀನಿ, ಏನೇನ್ ಕ್ಯಾನ್ಸಲ್ ಮಾಡಕ್ಕಾಗುತ್ತೆ ಅಂತ ಚೆಕ್ ಮಾಡಿ. ಓಕೆನಾ? ಐ ಕ್ಯಾನ್ ಕ್ಯಾನ್ಸಲ್ ವಾಟ್ ಅಂಡ್ ಆಲ್ ಐ ಕ್ಯಾನ್ ಕ್ಯಾನ್ಸಲ್. ಐ ಥಿಂಕ್ ಐ ಕ್ಯಾನ್ ಕ್ಯಾನ್ಸಲ್ 4 1s are 4 16s are. Correct? And then I can cancel 2 1s are 2 8s are. After that I can cancel 3 and 3, and then I can cancel r cube and r cube. Finally ಏನೇನ್ ಉಳಿತು? 3.142 into root 3 divided by 8. Okay na? So istನ್ನ ನಾನು ಮಲ್ಟಿಪ್ಲೈ ನೋಡಿದ್ರೆ I get 0.6802. Okay na? 0.6802 ಬರುತ್ತೆ. ಸೊ ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನ್ ಮಾಡ್ಬೇಕು ನಾನು? 0.6802 into 100% ಅಂದ್ರೆ ಎಷ್ಟಾಯ್ತು ಪ್ಯಾಕಿಂಗ್ ಎಫಿಷಿಯನ್ಸಿ ವ್ಯಾಲ್ಯೂ? ವಾಟ್ ಇಸ್ ದ ವ್ಯಾಲ್ಯೂ ಸ್ಟೂಡೆಂಟ್ಸ್? 68.02%. Okay na? 68.02%. So this is my packing efficiency. ಅಲ್ಲಿಗೆ ನನ್ನ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಅಲ್ಲಿ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಆಗಿದೆ ಅಂದ್ರೆ 68% ಅಷ್ಟು ಯೂಸ್ ಆಗಿದೆ. ಎಷ್ಟು ಯೂಸ್ ಆಗಿಲ್ಲ ಅಂದ್ರೆ ಹೇಗೆ ಕಂಡುಹಿಡಿಯೋದು? ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್? 100 minus 68. ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಯೂಸ್ ಆಗಿಲ್ಲ, ಎಷ್ಟು ವಾಯ್ಡ್ಸ್ ಇದೆ? 32% ಅಷ್ಟು ವಾಯ್ಡ್ಸ್ ಇದೆ. ಓಕೆನಾ? ಎಂಟಿ ಸ್ಪೇಸ್ ಎಷ್ಟಿದೆ ಅಂದ್ರೆ 32%. ಸೊ ಆರ್ ವಿ ಕ್ಲಿಯರ್ ಟಿಲ್ ಹಿಯರ್? ಅರ್ಥ ಆಯ್ತಾ? BCC ಅರ್ಥ ಆಯ್ತಾ? ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್. Okay, shall I move to the last one? I have few more minutes. I just want to finish that. Shall I? Okay, let's move on to the next one, that is face centered cubic crystal. Again, ಇಲ್ಲಿ ನೀವೇ ಈಗ ಹೇಳ್ಬೋದು, ನಾನು ಹೇಳ್ಬೇಕು ಅಂತಾನೆ ಇಲ್ಲ, ನೀವೇ ಹೇಳ್ತೀರಾ ಅಂತ ನಂಗೆ ಗೊತ್ತಿದೆ. Yeah, now when it comes to face centered cubic crystal, ಮತ್ತೆ ಏನ್ ಮಾಡ್ತೀರಾ? Again, ನಿಮಗೆ ಗೊತ್ತಿದೆ face centered ಹೇಗೆ ಬರಿಬೇಕು ಅಂತ. Now based on that, first ಏನ್ ಪಾಯಿಂಟ್ ಬರೀತೀರಾ? edge length. edge length ಅಂದ್ರೆ ಏನು? How do I take the edge length? ಇಲ್ಲೇ ಬರ್ದಿದ್ದೀನಲ್ಲ, A. So edge length is to A. After that, volume of a unit cell, what is it? Volume of unit cell. Andre formula ಏನು? That is A cube. Okay. After that, what do I write? Number of atoms per unit cell. So FCC number of atoms estappa? Number of atoms for FCC, can somebody tell me? Number of atoms for FCC. Yeah, very good, Rihan. That is, it is 4. Correct? Number of atoms per unit cell is to 4. After that, relationship between A and R. How is it related? R is equal to root of 2A by 4 ಅಥವಾ A is equal to 4R by root 2. So this is the formula. See, you need to learn it. If sudden ಆಗಿ ನಿಮಗೆ ಯಾರಾದರೂ ಕೇಳಿದ್ರೆ ಈ ತರ ಹೇಳಕ್ ಬರಬೇಕು. ಓಕೆನಾ? That is 4R by root 2. After that, now, and then you know that volume of spherical atom. Volume of spherical atom ಅಂದ್ರೆ ಏನಂತ ಬರೀತೀರಾ? Volume of spherical atom is nothing but 4/3 pi r cube. Now based on that, packing fraction andre enu heli? Number of atoms is to Z value, it is 4. Correct? After that, 4/3 pi r cube spherical atom in a volume into volume of unit cell andre A cube. Now ಇಲ್ಲಿ ಏನ್ ಮಾಡ್ಬೇಕು? 4 into 4 pi r cube ಹಾಕಿ ಹಾಗೆ 3 ಕೆಳಗೆ ತನ್ನಿ. A cube ಅಂದ್ರೆ A value ಏನು? 4R by root 2 whole cube ಮಾಡಿ. ಅಲ್ಲಿಗೆ ಏನ್ ಸಿಗುತ್ತೆ ನೋಡಿ? That is 4 4s are 16. Leave it like that only. 16 into 3.142 into R cube and then 3.
4 ಅನ್ನ ಮಲ್ಟಿ ಮಾಡಿದ್ರೆ 3 ಸತಿ ಏನ್ ಸಿಗುತ್ತೆ 64 r cube. √2 ನ ಮೇಲ್ ತಗೊಂಡೋದ್ರೆ ನನಗೆ ಏನ್ ಸಿಗುತ್ತೆ 2√2. ಓಕೆನಾ? ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್. ಮ್ಯಾಥಮೆಟಿಕಲಿ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಫ್ಟರ್ ದಟ್ ಏನೇನ್ ಕ್ಯಾನ್ಸಲ್ ಮಾಡ್ಬೋದು ನೋಡಿ, ದಟ್ ಇಸ್ 16 ones are 16 fours are, then you can cancel 2 ones are 2 twos are. Okay, so ಅಲ್ಲಿಗೆ r cube ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿತು ಫೈನಲಿ ನಿಮಗೆ I think 3.142 into √2 divided by 6 ಉಳಿತು. ಕರೆಕ್ಟಾ? ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಪರ್ಸೆಂಟೇಜ್ ಬಂದು 0.7405 ಬರುತ್ತೆ. ಸೊ ಇದಕ್ಕೆ ಪ್ಯಾಕಿಂಗ್ ಎಫಿಷಿಯನ್ಸಿ ಸಿಗಿದ್ರೆ ಏನಾಗುತ್ತೆ 0.7405 into 100%. ಅಲ್ಲಿಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ವ್ಯಾಲ್ಯೂ ಎಷ್ಟಾಯ್ತು 74.05%. ಓಕೆನಾ? ಎಷ್ಟು ಪ್ಯಾಕಿಂಗ್ ಎಫಿಷಿಯನ್ಸಿ 74.05%. ಓಕೆ, ಹಾಗಾದ್ರೆ ವಾಯ್ಡ್ಸ್ ಎಷ್ಟಿದೆ ಅಂತ ಹೇಳಿ. ವಾಟ್ ಇಸ್ ದ ವಾಯ್ಡ್ ಪರ್ಸೆಂಟೇಜ್? ಕ್ಯಾನ್ somebody tell me the void percentage? Void percentage is to bigger. Yeah, what is the void percentage? Yeah, very good. That is 25.95 ಅಥವಾ 26% approximately. Correct? How much is it? 26% in approx. Okay na? So that means ಜಾಸ್ತಿ efficient ಆಗಿ ಯೂಸ್ ಮಾಡೋದು. Most probably ಈ ಮೂರನ್ನ ಕಂಪೇರ್ ಮಾಡಿದ್ರೆ ಯಾವುದು? That is my FCC. So now just let us just summarize. ಇಲ್ಲಿವರೆಗೆ ನಾವು ಏನ್ ಕಲ್ತೀವಿ ಅಂತ ಒಂದು ಸಮ್ಮರಿ ತರ ನೋಡುವ. What and all did we learn ಅಂತ. Maybe ಓಕೆನಾ? ಈಗ ನಾನು ಒಂದು ಕ್ಯೂಬಿಕ್ ಕ್ರಿಸ್ಟಲ್ ಅನ್ನ ತಗೊಳ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆನಾ? ಯಾವುದೋ ಒಂದು ಕ್ಯೂಬಿಕ್ ಕ್ರಿಸ್ಟಲ್. Suppose if it was simple cube. ಓಕೆನಾ? ಈಗ ನಾನು ಸಿಂಪಲ್ ಕ್ಯೂಬ್ ಅನ್ನ ತಗೊಳ್ತಿದ್ದೀನಿ ಅಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು ಬಂತು ಮಕ್ಕಳ? ಪ್ಯಾಕಿಂಗ್ ಎಫಿಷಿಯನ್ಸಿ ಪರ್ಸೆಂಟೇಜ್ ಎಷ್ಟು ಫಾರ್ ಸಿಂಪಲ್ ಕ್ಯೂಬ್? It was 52%. ಓಕೆನಾ? 52%. and void space ಎಷ್ಟಿತ್ತು? voids 48%, approximately 48%. after that body BCC, body center cubic crystal ಅಲ್ಲಿ ಎಷ್ಟು ಬಂತು? yeah, 68%. and the void percentage was 32%. ಓಕೆನಾ? ಅದಾದ್ಮೇಲೆ ಫೈನಲಿ ದಟ್ ಇಸ್ FCC. ಅಲ್ಲಿ ಎಷ್ಟು ಬಂತು ಪ್ಯಾಕಿಂಗ್ ಎಫಿಷಿಯನ್ಸಿ? 74%. and voids percentage ಎಷ್ಟು ಬಂತು? 26%. ಓಕೆನಾ? void percentage ಎಷ್ಟು ಬಂತು? 26%. okay, till now do you have any doubts? ಇಲ್ಲಿವರೆಗೆ ಮಾಡಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದಾ?